ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಶ್ರೇಯ ಅಡುಗೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಸಾಲ ಬದನೆಕಾಯಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ ಇದು ತುಂಬ ಫೇಮಸ್ ಒಂದು ರೆಸಿಪಿ ಕೂಡ. ಸೊ ಫಸ್ಟಿಗೆ ನಾನಿಲ್ಲಿ ಇಷ್ಟು ಸ್ವಲ್ಪ ದೊಡ್ಡದಾದಂತಹ ಬದನೆಕಾಯಿನ ತೊಗೊಂಡಿದ್ದೀನಿ. ಚಿಕ್ಕದನ್ನ ತೊಗೋಬೇಡಿ. ಆಮೇಲೆ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಮೇಲ್ಗಡೆ ಇರುತ್ತಲ್ಲ ಈ ಕ್ಯಾಪನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸುಮಾರು ಬಾರಿ ನೀವು ಈ ರೀತಿ ಬದನೆಕಾಯಿ ಪಲ್ಯವನ್ನು ಮಾಡಿ ತಿಂದಿರ್ಬೋದು. ಬಟ್ ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ರಾತ್ರಿ ಹೊತ್ತು ಅಥವಾ ಅಚಾನಕ್ಕಾಗಿ ಯಾರಾದರೂ ಗೆಸ್ಟ್ ಬಂದರೆ ನಮಗೆ ಮನೆಯಲ್ಲಿ ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲಪ್ಪ ಅಂತಂದರೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಇನ್ನು ಬದನೆಕಾಯಲ್ಲಿ ಸುಮಾರು ನ್ಯೂಟ್ರಿಷನ್ ಇರುತ್ತೆ. ಸೊ ಹೀಗಾಗಿ ಇದನ್ನು ನೀವು ವಾರದಲ್ಲಿ ಒಂದು 2 ರಿಂದ 3 ಬಾರಿ ತಿಂದರೆ ಒಳ್ಳೆಯದಂತಲೇ ಹೇಳ್ತಾರೆ ಡಾಕ್ಟರು. ಸೊ ಈ ಒಂದು ಬದನೆಕಾಯಿನ ನೀವು ರೆಗ್ಯುಲರಾಗಿ ತಿಂತಾಯಿದ್ರೆ ರಕ್ತಹೀನತೆ ಮತ್ತು ನಿಮಗೆ ಹಾರ್ಟ್ ಡಿಸೀಸ್ ಏನಾದರೂ ಇದ್ದರೆ ಅಥವಾ ಅದ್ರ ಜೊತೆಗೆ ಎಲುಬು ಗಟ್ಟಿ ಆಗೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ನರದ ಫಂಕ್ಷನ್ಗಳು ಚೆನ್ನಾಗಿ ನಡೆಯೋದಕ್ಕೆ ಕೂಡ ನೀವು ಈ ಬದನೆಕಾಯಿನ ರೆಗ್ಯುಲರಾಗಿ ವಾರದಲ್ಲಿ ಒಂದು 2 ಬಾರಿ ಅದು ತಿನ್ನಲೇಬೇಕಾಗುತ್ತೆ. ಸೊ ಈ ರೀತಿ ಬದನೆಕಾಯಿನ ನಾವು ಒಂದೇ ಸಾರಿ ಮಾಡಿ ಪದೇ ತಿಂದರೆ ಬೋರ್ ಆಗಿಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಸ್ವಲ್ಪ ತಿಂದರೆ ಬಾಯಿಗೆ ರುಚಿ ಇರುತ್ತೆ ಮತ್ತು ನಮಗೆ ಹೊಸ ರೆಸಿಪಿನ ಟ್ರೈ ಮಾಡಿದಾಗ ಕೂಡ ಇರುತ್ತೆ. ಎಲ್ಲ ಸ್ಲೈಸ್ಗಳನ್ನು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್, ಈ ರೀತಿ ಬದನೆಕಾಯಿ ನಾವು ಪೀಸನ್ನು ಕಟ್ ಮಾಡ್ಕೊಳ್ಳುವಾಗ ತುಂಬಾ ತೆಳುವಾಗಿರಬಾರ್ದು, ತುಂಬಾ ದಪ್ಪ ಕೂಡ ಆಗಿರಬಾರ್ದು. ಆ ರೀತಿ ಸ್ವಲ್ಪ ನೋಡಿ ಕಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾವು ಫ್ರೈ ಮಾಡಿದಾಗ ಹಸಿ ಬಿಸಿ ಉಳಿದ್ರೆ ಅದು ಹೊಟ್ಟೆ ನೋವು ಬರುತ್ತೆ. ಹೀಗಾಗಿ ಸ್ವಲ್ಪ ಕರೆಕ್ಟಾಗಿ ಇದು ಫ್ರೈ ಆಗಬೇಕಂದ್ರೆ ಒಂದು ಮೀಡಿಯಮ್ ಸ್ಲೈಸನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅರಿಶಿನ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ 2 ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಬೋದು. ನಾರ್ಮಲಿ ಮಕ್ಕಳಿಗೆ ಖಾರ ತಿನ್ನೋಕ್ಕಾಗಲ್ಲ. ಸೊ ಹೀಗಾಗಿ ನಾನು 1 ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಯಾವುದೇ ರೀತಿ ಇದರಲ್ಲಿ ಉಪ್ಪು ಕಾಣಿಸೋದಿಲ್ಲ ನಿಮಗೆ ತಿನ್ನುವಾಗ. ಸೊ ಸ್ವಲ್ಪ ಸ್ಪೈಸಿಯಾಗಿರಬೇಕಂದ್ರೆ ಈ ರೀತಿ ನೀವು ಮಾಡ್ಬೋದು. ಸ್ವಲ್ಪ ಖಾರ ಜಾಸ್ತಿ ಮಾಡಿ ಅಷ್ಟೇ. ಇವಾಗ ಎಲ್ಲ ಒಂದು ಬದನೆಕಾಯಿ ತುಂಡುಗಳ ಮೇಲೆ ಚೆನ್ನಾಗಿದು ಮಸಾಲೆ ಅಪ್ಲೈ ಆಗೋ ಹಾಗೆ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿಯೇ ಎರಡೂ ಕಡೆನೂ ಅಂದರೆ ಎರಡೂ ಭಾಗದಲ್ಲೂ ಕೂಡ ಚೆನ್ನಾಗಿ ಅದು ಅಪ್ಲೈ ಆಗಬೇಕು. ತುಂಬ ಚೆನ್ನಾಗಿ ಅಪ್ಲೈ ಆದಮೇಲೆ ನಾವು ಇದನ್ನು ಕನಿಷ್ಠ ಪಕ್ಷ ಒಂದು 15 ನಿಮಿಷ ಆದರೂ ಹಾಗೆ ಇಡ್ತೀವಿ. ಅಂದರೆ ಇದರಲ್ಲಿ ಉಪ್ಪನ್ನು ಹಾಕಿದ್ದೀವಲ್ಲ, ಸೊ ಉಪ್ಪು ಚೆನ್ನಾಗಿ ಹೀರಿಕೊಂಡು ಸ್ವಲ್ಪ ನೀರು ಬಿಡುತ್ತೆ. ಸೊ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು. ತಕ್ಷಣ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಎಲ್ಲ ಮಸಾಲೆನ ಚೆನ್ನಾಗಿ ನಾನು ಅಪ್ಲೈ ಮಾಡಿ ಆಗಿದೆ. ಇದನ್ನು 15 ನಿಮಿಷ ಆದರೂ ನಾವು ಹಾಗೇ ಇಡೋಣ. ಇದು ಬ್ಯಾಚುಲರ್ಸ್ಗೆ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಅಥವಾ ನೀವು ಟಿಫಿನ್ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಆವಾಗ ಕೂಡ ವಾರದಲ್ಲಿ ಈ ರೀತಿ ಕೂಡ ನೀವು ಟಿಫಿನಲ್ಲಿ ಪ್ಯಾಕ್ ಮಾಡ್ಬೋದು. ತುಂಬ ಎಲ್ರಿಗೂ ಇಷ್ಟ ಆಗುತ್ತಿದ್ದು. ಸೊ ಇವಾಗ ಇದನ್ನು ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಕುಕ್ಕಿಂಗ್ ಆಯಿಲ್ ಯಾವುದು ಯೂಸ್ ಮಾಡ್ತೀರಿ ನೋಡಿ, ಅದನ್ನೇ ಯೂಸ್ ಮಾಡಿ, ಏನು ಪರವಾಗಿಲ್ಲ. ಈ ಕಡೆ ನಾವಿರೋ ಕಡೆ ಎಲ್ಲ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ನಾನು ಸಾಸಿವೆ ಎಣ್ಣೆನ ಇಲ್ಲಿ ಬಳಸಿದ್ದೀನಿ ಅಷ್ಟೇ. ಇವಾಗ ಇವನ್ನ ಎರಡೂ ಕಡೆಯೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆನ ಈ ರೀತಿ ಬದನೆಕಾಯಿ ಸ್ವಲ್ಪ ಮುಳುಗೋ ಹಾಗೆ ಇದ್ದರೆ ಸಾಕು. ತುಂಬಾ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಕಡಿಮೆ ಎಣ್ಣೆಲೂ ಕೂಡ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಹೀಗಾಗಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಹೇಳೋ ಥರ ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸುಮಾರು ನಮ್ಮ ಹತ್ರ ಇಂಗ್ರೀಡಿಯೆಂಟ್ ಇದ್ದು ಸಾಮಗ್ರಿಗಳನ್ನು ತೊಗೊಂಡು ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿಯೇ ಅಡುಗೆ ರೆಡಿ ಆಗುತ್ತೆ. ಬಟ್ ಆದರೆ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ರುಚಿಯಾಗಿ ಊಟ ಮಾಡೋದೇ ಅದೇ ಜಾಣತನ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಮಸಾಲ ಬದನೆಕಾಯಿ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಬದನೆಕಾಯಿ ರೆಡಿಯಾಗಿದೆ. ಸೊ ಇದನ್ನು ಮತ್ತೆ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮತ್ತು ಈ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಇದೆ ಸ್ನೇಹಿತರೆ, ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.